ನೌಕರ ಸಂಘ ಮತ್ತು ಹೊಸದಾದ ಮಾಸಪತ್ರಿಕೆಗಳಿಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಕರ್ನಾಟಕ ರಾಜ್ಯ ದೇವಾಂಗ ಮಹಿಳಾ ಜಾಗೃತಿ ಸಮಾವೇಶ ಈ ವತಿಯಿಂದ 5ನೇ ತಾರೀಕು ಭಾನುವಾರ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮಹಿಳಾ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರನ್ನು ಆಹ್ವಾನಿಸುವುದು ಮಾನ್ಯ ರಂಗಾರಪ್ಪನವರು, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ತಹಸೀಲ್ದಾರ್ ಆಗಿದ್ದರು, ಈಗ ರಿಟೈರ್ ಆಗಿದ್ದಾರೆ ದೇವನಹಳ್ಳಿ. ನನ್ನ ಹೆಸರು ಎನ್ ಪುರುಷೋತ್ತಮ್ ಅಂತ. ನಾನು ಇಲ್ಲಿ ಮಾರ್ಗದರ್ಶಿ ಆಗಿದ್ದೀನಿ ಮತ್ತು ಕಟ್ಟಡ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದೀನಿ. ನಾನು ವಕೀಲನಾಗಿದ್ದೀನಿ ಬೆಂಗಳೂರಿನಲ್ಲಿ. ಈ ಒಂದು ಸಮಾರಂಭವನ್ನು ನಾವು ಯಾಕೆ ಏರ್ಪಡಿಸ್ತಾ ಇದ್ದೇವೆ? ಶ್ರೀಮತಿ ಸುಶೀಲಮ್ಮನವರು ತಮ್ಮ ಕ್ಷೇತ್ರದಲ್ಲಿ ಅನಾಥರಿಗೆ ಒಂದು ಬೆಳಕಾಗಿ ದೀನದಲಿತರಿಗೆ ಆಶಾಕಿರಣವಾಗಿ ಹೊರಬರತಕ್ಕಂಥ ಒಬ್ಬ ಮಹಿಳೆ. EHL ಫ್ಯಾಕ್ಟ್ರಿನಲ್ಲಿ ಕೆಲಸದಲ್ಲಿದ್ದರು. ನೆಲಮಂಗಲ ತಾಲೂಕಿನಲ್ಲಿ ಸೊಂಡೆಕೊಪ್ಪ ಗ್ರಾಮದ ಜನಿಸಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದಂಥ ವ್ಯಕ್ತಿ ಒಂದು ನೌಕರಿನ ತೊರೆದು ಅನಾಥರ ಕ್ಷೇಮದಲ್ಲಿ, ತುಳಿತಕ್ಕೊಳಗಾದವರ ಕ್ಷೇಮದಲ್ಲಿ ಸಮಾಜದಿಂದ ಪರಿತ್ಯಜಿಸಲ್ಪಟ್ಟ ಹೆಣ್ಣು ಮಕ್ಕಳ ಆಶಾಕಿರಣವಾಗಿ ಇವತ್ತು ಆರ್ಥಿಕದಲ್ಲಿ ಒಂದು ಆಶ್ರಮವನ್ನು ನಡೆಸಿಕೊಂಡು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಒಬ್ಬ ಗಣ್ಯ ಹೆಣ್ಣು ಮಗಳ ನಾವು ಗೌರವ ಅರ್ಪಿಸಬೇಕಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದೇವಾಂಗ ಜನಾಂಗದ ಸುಮಾರು 300 ಸಾಧಕರಿಗೆ ಗೌರವಾರ್ಪಣೆ ಸಮಾರಂಭ, ಅವನ್ನೆಲ್ಲ ನಾವು ಗುರುತಿಸಿ, ಅವರ ಕ್ಷೇತ್ರಗಳನ್ನು ನಾವು ಗುರುತಿಸಿ, ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆಲ್ಲ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ತಾವು ಇಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮಿಂದಲೇ ನಮ್ಮ ಸಂಘಟನೆ ಪ್ರಚಾರವನ್ನು ಪಡೆಯಬೇಕಾಗ್ತದೆ. ಆ ಪ್ರಚಾರವನ್ನು ಪಡೆಯುವ ಮೂಲಕ ಇವತ್ತು ದಿವಸ ನಾವು ಒಂದು ಸಂಸ್ಥೆ ಇದೆ ಅಂತ ಗುರುತಿಸ್ಕೋಬೇಕಾಗ್ತದೆ. ಅದಕ್ಕೆಲ್ಲ ತಮ್ಮ ಒಂದು ಘನ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ತಾವು ವ್ಯಾಪಕ ಪ್ರಚಾರವನ್ನು ನೀಡುವ ಮೂಲಕ ತಮ್ಮ ಮಾಧ್ಯಮದಲ್ಲಿ, ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ನಮ್ಮನ್ನು ಬೆಳಗಿಸುವ ಮೂಲಕ ನೀವು ನಮ್ಮ ಒಂದು ಸಂಸ್ಥೆ ಈ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ತಾವು ಕಾರಣರಾಗಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಂಡೇನೆ. ಈ ಶುಭ ಸಂದರ್ಭದಲ್ಲಿ ಉಮಾಶ್ರೀಯವರು, ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಮಾನ ಸಾಧನೆಯನ್ನು ಮಾಡತಕ್ಕಂಥ ಆಕೆ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು ಉಮಾಶ್ರೀಯವರು. ಒಂದು ಕಾಲದಲ್ಲಿ ಅವರು ಇಡ್ಲಿ ಮಾರಿ 50 ಪೈಸೆಗೊಂದು ಇಡ್ಲಿ ಮಾರಿ ಜೀವನ ಮಾಡ್ತಾಯಿದ್ರು. ಗುಂಡಿ ಆಯಕ್ಕೆ ಹೋಗ್ತಾಯಿದ್ರು. ಗುಂಡಿ ಅಂದರೆ ಬಟನ್ನು ಆಯಕ್ಕೆ ಹೋಗ್ತಾಯಿದ್ರು ಫ್ಯಾಕ್ಟ್ರಿಗೆ. ಅಂಥ ಒಬ್ಬ ಹೆಣ್ಣು ಮಗಳು ಇವತ್ತಿನ ದಿವಸ ಉನ್ನತ ಸ್ಥಾನಕ್ಕೆ, ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಮಂತ್ರಿಗಳಾದರು, ವಿಧಾನಸಭಾ ಸದಸ್ಯರಾದರು, ವಿಧಾನ ಪರಿಷತ್ ಸದಸ್ಯರಾದರು. ಇಂತಹ ಒಂದು ಗೌರವಾನ್ವಿತ ಮಹಿಳೆ ಅಂತ ನಾವು ಅವ್ರನ್ನ ಪರಿಗಣಿಸ್ತೀವಿ. ಇಂಥ ಗೌರವಾನ್ವಿತ ಮಹಿಳೆಯನ್ನು ಸನ್ಮಾನ ಮಾಡಬೇಕಾದ್ರೆ ನಮಗೆ ಹೆಮ್ಮೆ ಇದೆ. ಅದೇ ರೀತಿ ಪ್ರಚಾರ ಕೊಡಬೇಕಾದ್ರೆ ತಾವು ಹೆಮ್ಮೆಯಿಂದ ಭಾಗವಹಿಸ್ತೀವಿ. ನಮ್ಮ ಒಂದು ಕಷ್ಟದಲ್ಲಿ ಇರ್ತಕ್ಕಂಥ ನಾವು ಪ್ರತಿಯೊಬ್ಬರು ಆಫೀಸ್ ಬೇರರ್ಸು ನಮ್ಮ ದುಡ್ಡು ಹಾಕೊಂಡು ಕಾರ್ಯ ಮಾಡ್ತಾ ಇದ್ದೀವಿ. ಇದನ್ನು ತಾವು ಮನಗಣಬೇಕು. ನಾವು ಸ್ವಂತ ದುಡ್ಡು ಹಾಕ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಸಮಾಜದ ಏಳಿಗೆಗಾಗಿ. ಬಡ ಮಕ್ಕಳಿಗೆ 450 ಜನಕ್ಕೆ ವಾರ್ಷಿಕ ನಾವು ನಮ್ಮ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಒಬ್ಬರು 2,000 ರೂಪಾಯಿ ಕೊಡ್ತೇವೆ. ನಾವೆಲ್ಲ 5,000, 10,000, 20,000 ಈ ಥರ ದುಡ್ಡು ಹಾಕ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. 45 ಜನ ಥೆರಪಿಸ್ಟು, ಸಂಘದ ಅಧ್ಯಕ್ಷರು, ತುಂಬ ಕಲಿತ ವ್ಯಕ್ತಿ, ಸರ್ಕಾರಿ ಉದ್ಯೋಗದಲ್ಲಿ ಜಿಲ್ಲಾಧಿಕಾರಿ ಹಂತದಲ್ಲಿದ್ದಾರೆ ಅವರು ಮಡಿಕೇರಿ. ಪ್ರಸನ್ನ ಕುಮಾರ್ ಅವರು CBI ಮತ್ತು NIA ಅಂತ ಇಡೀ ಅಂತಹ ಮಹಾನ್ ರಾಷ್ಟ್ರೀಯ ಪ್ರಾಮುಖ್ಯತೆ ಇರತಕ್ಕಂತಹ ಸಂಸ್ಥೆಗಳನ್ನು ಪ್ರತಿನಿಧಿಸಿದವರು ಅವರು ಮುಖ್ಯ ಭಾಷಣಕಾರರಾಗಿದ್ದಾರೆ. ಶ್ರೀಮತಿ ಶ್ರುತಿಯವರು ಭಾರತೀಯ IIS ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಕ್ಷೇತ್ರ ಕಾರ್ಯವಾಗಿದ್ದಾರೆ. ಅದು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಮಾಧ್ಯಮ ಮತ್ತು ಸಾಹಿತ್ಯ ಕ್ಷೇತ್ರ, ಕಲಾವಿದರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ,
ಹಾಗೂ ಸಾಧಕರು, ವಿವಿಧ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರು, ಈ ಥರ ಹಲವಾರು ಬಿಂದುಗಳನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಗೆ 20-30 ಜನನ ಗುರುತು ಮಾಡಿ ಸುಮಾರು 250ರಿಂದ 300 ಜನ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಒಂದು ನೌಕರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದೆ. ನಮ್ಮ ಮುಂದೆ ಇನ್ನು ಹಲವಾರು ಅಧಿಕಾರಿಗಳ ಮತ್ತೆ ನೌಕರರ ಮತ್ತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಉನ್ನತ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರನ್ನೆಲ್ಲ ಗುರುತಿಸಿ ಒಂದು ದೊಡ್ಡ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನೌಕರ ಸಂಘದ ಮುಂದೆ ಇದೆ. ಇದಕ್ಕೆಲ್ಲ ಕೂಡ ತಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ಈಗ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು, ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಏನು